ರಾಜ್ಯ ಬಿಜೆಪಿಗೆ ಅವರೇ ಮುಳುವಾಗಿ ಹೋದ್ರ ಅಂದು ಅಧಿಕಾರ ಇಂದು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅವರಿಂದಲೇ ಎಲ್ಲ ಆಗ್ತಿದ್ಯಾ? ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಯತ್ನಾಳ್ ಬೆನ್ನಿಗೆ ನಿಂತು ಬಲವನ್ನ ತುಂಬುತ್ತಿರೋದು ಅವರೇನಾ? ಹಾಗಾದ್ರೆ ಎಚ್ಚೆತ್ತುಕೊಳ್ಳದಿದ್ರೆ ರಾಜ್ಯ ಬಿಜೆಪಿ ಛಿದ್ರವಾಗುತ್ತಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ರಾಜ್ಯ ಬಿಜೆಪಿಗೆ ಮುಳುವಾಗಿರೋರು ಯಾರು? ಹಾಗಾದ್ರೆ ಅಂದು ಅಧಿಕಾರ ಇಂದು ಧಿಕ್ಕಾರ. ಹಾಗಾದ್ರೆ ಆ 4 ಜನ ಆ ಒಂದು ನಾಯಕರು ಯಾರು? ರಾಜ್ಯ ಬಿಜೆಪಿಯಲ್ಲಿ ಅವರಿಂದಲೇ ಇಷ್ಟೊಂದೆಲ್ಲ ರಾಜ್ಯ ಬಿಜೆಪಿಯ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆಯಾ? ಯತ್ನಾಳ್ ಬೆನ್ನಿಗೆ ನಿಂತಿರುವಂತಹ ವ್ಯಕ್ತಿಗಳು ಯಾರು? ಎಚ್ಚೆತ್ಕೊಳ್ತಿದ್ರೆ ಚಿತ್ರ ಆಗೋದು ಗ್ಯಾರಂಟಿ. ಅಂದು ಕೈ ಕಚ್ಚಿದವರು ಇಂದು ಕಮಲವನ್ನೇ ಕಿತ್ತಾಕ್ತಿದ್ದಾರ? ಹಾಗಾದ್ರೆ ಅಂದು ಕಾಂಗ್ರೆಸ್ನಲ್ಲಿ ರೆಬೆಲ್ಸ್, ಇಂದು ಬಿಜೆಪಿಯಲ್ಲೂ ಕೂಡ ರೆಬೆಲ್ಸ್ ನಾಯಕರಾಗಿದ್ದಾರೆ. ಎಸ್, ಅಂದು ಕಾಂಗ್ರೆಸ್ನ ಕೈ ಕಚ್ಚಿದವರು ಇಂದು ಕಮಲವನ್ನೇ ಕಿತ್ತಾಕ್ತಿದ್ದಾರಾ ಎನ್ನುವ ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಉದ್ಭವ ಆಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಅಂದು ಕೂಡ ರೆಬೆಲ್ಸ್, ಇಂದು ಕೂಡ ಬಿಜೆಪಿಯಲ್ಲೂ ಕೂಡ ರೆಬೆಲ್ಸ್. ವಿಜಯೇಂದ್ರ ಕುರ್ಚಿ ಶೇಕ್ಗೆ ಇವರೇ ಕಾರಣನ? ಅಪ್ಪನ ಸಿಎಂ ಮಾಡಿದವರೇ ಮಗನ ಕುರ್ಚಿಗೆ ಕಂಟಕವಾಗಿದ್ದಾರಾ? ಹಾಗಾದ್ರೆ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ವೇಳೆ ಆಪರೇಷನ್ ಆಗಿದ್ದ 17 ಶಾಸಕರು ಕಾಂಗ್ರೆಸ್ ಬಿಟ್ಟು ಬಂದವರ ಕಿರಿಕ್ಗೆ ವಿಜಯೇಂದ್ರ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಎಸ್, ರಾಜ್ಯ ಬಿಜೆಪಿಗೆ ಈ ವಲಸೆ ಬಂದಂತಹ 17 ಶಾಸಕರು ಕಾರಣವಾಗ್ತಾ ಇದ್ದಾರಾ ವಿಜಯೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ? ಅಂದು ಅಧಿಕಾರವನ್ನ ಹಿಡಿದವರು ಬಿಜೆಪಿಗೆ ಬಂದು, ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಅಧಿಕಾರವನ್ನ ಹಿಡಿದಂತಹ ಆ 17 ಜನ ಶಾಸಕರು ಇವತ್ತು ಯತ್ನಾಳ್ ಬೆನ್ನಿಗೆ ನಿಂತು ಬಲವನ್ನ ತುಂಬುತ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅವತ್ತೂ ಕೂಡ ರೆಬೆಲ್ಸ್ ಆಗಿದ್ರು, ಇವತ್ತು ಬಿಜೆಪಿಯಲ್ಲೂ ಕೂಡ ರೆಬೆಲ್ಸ್ ಆಗಿದ್ದಾರೆ ಆ 17 ಜನ ಶಾಸಕರು. ಹಾಗಾದ್ರೆ ಅವರೆಲ್ಲ ಯಾರು? ಯತ್ನಾಳ್ ಅಂಡ್ ಟೀಮ್ ಏನಿದೆ? ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ವೇಳೆ ಆಪರೇಷನ್ ಆಗಿದ್ದಂತಹ 17 ಶಾಸಕರು. ಆದ್ರೆ ಕಾಂಗ್ರೆಸ್ ಬಿಟ್ಟು ಬಂದವರ ಕಿರಿಕ್ಕೆ ಇದೀಗ ವಿಜಯೇಂದ್ರ ವಿಲವಿಲ ಒದ್ದಾಡ್ತಾ ಇರುವಂತದ್ದು. ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ನೇರ ಸಮರವನ್ನ ಮಾಡ್ತಾ ಇದ್ದಾರೆ. ಮಾತೃಪಕ್ಷಕ್ಕೆ ಒಂದು ಹೆಜ್ಜೆ ಇಟ್ಟಿರೋ ಸೋಮಶೇಖರ್, ಹೆಬ್ಬಾರ್ ಈ ಮೂವರನ್ನ ಕೂಡ ಇದೀಗ ನಿಭಾಯಿಸುವುದರಲ್ಲೇ ಕಮಲ ನಾಯಕರು ಸುಸ್ತಾಗಿರುವಂತದ್ದು. ಮಾತೃಪಕ್ಷಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿರುವಂತಹ ಸೋಮಶೇಖರ್, ಹೆಬ್ಬಾರ್ ಈ ಮೂವರನ್ನ ನಿಭಾಯಿಸೋದ್ರಲ್ಲೇ ಕಮಲ ನಾಯಕರು ಸುಸ್ತಾಗಿದ್ದಾರೆ. ವಿಜಯೇಂದ್ರ ಬಚ್ಚಾ ಅಂತ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ. ಅಧ್ಯಕ್ಷ ವಿಜಯೇಂದ್ರ ಎಳಿಸಲು ಸಾಹುಕಾರ್ ಅಹಿಂದ ತಂತ್ರಗಾರಿಕೆಯನ್ನ ಕೂಡ ಹೂಡಿದ್ದಾರೆ. ಯತ್ನಾಳ್ ಪರ ಹಿಂದುಳಿದ ಪರಿಶಿಷ್ಟ ಶಾಸಕರ ಸೆಳೆಯೋ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲೇ 2 ಬಣಗಳು ಇರುವಂತದ್ದು. 2 ಬಣಗಳು ಯಾವುದು ಅಂತಂದ್ರೆ, ಒಂದು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ. ಆದ್ರೆ ವಿಜಯೇಂದ್ರ ಬಣ ಕೆಲವೊಂದಷ್ಟು ತಂತ್ರಗಾರಿಕೆಯನ್ನ ಕೂಡ ಹೂಡಿದ್ರು. ಆದ್ರೆ ರೆಬೆಲ್ಸ್ ನಾಯಕರ ತಂತ್ರಗಾರಿಕೆಗೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದ್ದಾರೆ. ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಯತ್ನಾಳ್ ಅವರ ಒಂದೇ ಒಂದು ವಾಗ್ದಾಳಿ ಅಂತಂದ್ರೆ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಆಗಿರಬಹುದು ಅಥವಾ ಯತ್ನಾಳ್ ಆಗಿರಬಹುದು, ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರು ಇನ್ನೂ ಕೂಡ ಭವಿಷ್ಯದಲ್ಲಿ ಅಂದ್ರೆ ರಾಜಕೀಯ ಭವಿಷ್ಯವನ್ನ ಕಾಣಬೇಕಾದವರು. ಆದ್ರೆ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ಅರ್ಹರಲ್ಲ, ಯೋಗ್ಯತೆ ಇಲ್ಲ ಎನ್ನುವ ಮಾತುಗಳನ್ನ ಆಡ್ತಾ ಇರುವಂತದ್ದು. ಆದ್ರೆ ಇದನ್ನೆಲ್ಲ ಕೂಡ ಗಮನಿಸೋದಾದ್ರೆ ಅಧ್ಯಕ್ಷ ವಿಜಯೇಂದ್ರನನ್ನ ಕೆಳಗಿಳಿಸೋಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಒಂದೆಡೆ ರಮೇಶ್ ಕಾಟ, ಮತ್ತೊಂದೆಡೆ ಎಸ್ ಟಿ ಸೋಮಶೇಖರ್, ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಆಟ. ಬಿಜೆಪಿ ಕಟ್ಟೋ ಬದಲು ಕೆಡವೋಕೆ ಹವಣಿಸ್ತಾ ಇದ್ದಾರೆ ಕೆಲವು ಬಿಜೆಪಿಯ ನಾಯಕರು. ಸದ್ಯಕ್ಕೆ ಸೈಲೆಂಟ್ ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಕೈ ಸೇರಲು ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಉದ್ಭವ ಆಗಿರುವಂತದ್ದು. ಉಚ್ಚಾಟಿಸಿದ್ರೆ ಕಾಂಗ್ರೆಸ್ ಸೇರೋದು ಸುಲಭ, ಈ ಕಾರಣಕ್ಕೆ ವರಿಷ್ಠರು ಸೈಲೆಂಟ್ ಆಗಿದ್ದಾರೆ. ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಭಿನ್ನರ ಮೇಲೆ ಉಚ್ಚಾಟನೆಯ ಬಾಣ ಪ್ರಯೋಗವನ್ನ ಕೂಡ ಮಾಡಲಾಗ್ತಾ ಇದೆ. ಭಿನ್ನರ ಕಿಕ್ಔಟ್ ವರೆಗೂ
ಯಡಿಯೂರಪ್ಪ ವಿಜಯೇಂದ್ರಗೆ ರೆಬೆಲ್ಸ್ ಟೆನ್ಷನ್ ಇದ್ದಿದ್ದೆ. ಅಂದ್ರೆ ಈಗ ಭಿನ್ನರು ಯಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಅವರನ್ನೆಲ್ಲ ಕೂಡ ಸಮರ್ಥನೆ ಮಾಡಿಕೊಳ್ಳೋದು, ಅವರ ಮನಸ್ಸನ್ನ ಒಲಿಸೋದು ತುಂಬಾನೇ ಕಷ್ಟವಾಗಿ ಹೋಗಿದೆ ಯಡಿಯೂರಪ್ಪಗೆ ಹಾಗೆ ವಿಜಯೇಂದ್ರ ಅವರಿಗೆ. ಹೀಗಾಗಿ ಉಚ್ಚಾಟನೆ ಮಾಡುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ, ಉಚ್ಚಾಟನೆ ಆಗೋವರೆಗೂ ಕೂಡ, ಕಿಕ್ಔಟ್ ಆಗೋವರೆಗೂ ಕೂಡ ವಿಜಯೇಂದ್ರ ಅವರಿಗೆ ಈ ರೆಬೆಲ್ಸ್ಗಳ ಟೆನ್ಷನ್ ತಪ್ಪಿದ್ದಲ್ಲ. ಇದೆಲ್ಲವನ್ನ ಕೂಡ ಗಮನಿಸೋದಾದ್ರೆ, ಇನ್ನು ಒಂದೆಡೆ ರಮೇಶ್ ಕಾಟ ಅಂದರೆ ರಮೇಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಯತ್ನಾಳ್ ಎಲ್ಲವೂ ಕೂಡ ಒಂದೊಂದು ದಿಕ್ಕಿನಲ್ಲಿ ಸಾಗ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಇದೀಗ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಬಣಬಡಿದಾಟ ಕಾಣಿಸ್ತಾ ಇದೆ, ರಾಜ್ಯದ ಜನತೆಯ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಕಿಕ್ಔಟ್ ಆಗೋರು ಯಾರು? ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಮುಂದುವರಿಸೋರು ಯಾರು? ವಿಜಯೇಂದ್ರ ಅವರು ಮುಂದುವರಿಸ್ತಾರಾ ಅಥವಾ ವಿಜಯೇಂದ್ರ ಅವರ ಸ್ಥಾನಕ್ಕೆ ಮತ್ತೆ ಯಾರಾದರೂ ಬರ್ತಾರಾ? ಇವೆಲ್ಲವೂ ಕೂಡ ಕಾಡುವಂತಹ ಪ್ರಶ್ನೆಗಳು, ಕಾದು ನೋಡಬೇಕಾಗಿದೆ.